ಇವ್ಳೆ, ನಾನು ಪಟ್ಟಣಕ್ಕೆ ಹೋಗಿ ಕುಂಬಳಕಾಯನ್ನ ಮಂಡಿಗೆ ಹಾಕಿ ಬರ್ತೀನಿ. ಈ ಸಾರಿ ಬೆಳೆನೂ ಚೆನ್ನಾಗಿದೆ, ಮಾರುಕಟ್ಟೆಯಲ್ಲಿ ಬೆಲೆ ಚೆನ್ನಾಗಿದೆ. ಏನೋ ಎಲ್ಲ ಆ ದೇವರ ದಯೆ. ಒಳ್ಳೆ ಬೆಲೆ ಸಿಕ್ಕಿದ್ರೆ ನನಗೊಂದು ರೇಷ್ಮೆ ಸೀರೆ ತರ್ತೀನಿ ಅಂದಿದ್ರಿ, ಅದನ್ನ ಮರೆತಿಲ್ಲ ತಾನೆ? ಅದೆಲ್ಲಾದ್ರೂ ಮರೆಯೋದುಂಟೇನೆ, ಖಂಡಿತ ತರ್ತೀನಿ. ದನಿ, ಕುಂಬಳಕಾಯಿಗಳನ್ನ ಗಾಡಿಗೆ ತುಂಬಿ ಆಯ್ತು. ಸರಿ, ನಾನಿನ್ನು 3 ದಿನ ಆಗುತ್ತೆ. ತೋಟದ ಕಡೆ ಸರಿಯಾಗಿ ಗಮನ ಕೊಡು. ಸರಿ ದನಿ. ಯಾವೂರಪ್ಪ ಇದು? ಇಲ್ಲಿ ಉಳ್ಕೊಳ್ಳೋಕೆ ಏನಾದ್ರೂ ವ್ಯವಸ್ಥೆ ಇದೆಯಾ? ಇಲ್ಲಿಂದ 2 ಪರ್ಲಾಂಗ್ ಹೋದ್ರೆ ಸೀತಾಪುರ ಅಂತ ಸಿಗುತ್ತೆ. ಅಲ್ಲಿ ಸ್ವಲ್ಪ ಮನೆಗಳಿವೆ. ಯಾವ್ದಾದ್ರೂ ಮನೆಯಲ್ಲಿ ಕೇಳಿ ನೋಡಿ, ಏನಾದ್ರೂ ವ್ಯವಸ್ಥೆ ಆಗ್ಬಹುದು. ಧನ್ಯವಾದ ಕಣಪ್ಪ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಾನು ಗಣಪಯ್ಯ, ಹರಿಪುರದವನು. ಶಿವಪುರಕ್ಕೆ ಹೊರಟಿದ್ದೆ, ಕುಂಬಳಕಾಯಿಗಳನ್ನ ಮಂಡಿಗೆ ಹಾಕೋಕೆ ಅಂತ. ಹೊತ್ತು ಕಂತಿದೆ. ಬೆಳಗಿನ ತನಕ ಉಳಿಯೋ ವ್ಯವಸ್ಥೆ ಏನಾದ್ರೂ ಇದೆಯಾ ಇಲ್ಲಿ? ಎಲ್ಲಾ ವ್ಯವಸ್ಥೆನೂ ಇದೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮೂರು ಅತಿಥಿ ಸೇವೆಗಳಿಗೆ ದೊಡ್ಡ ಹೆಸರು ಮಾಡಿದೆ. ಇವತ್ತು ನಮ್ಮನೇಲೆ ಉಳ್ಕೊಳ್ಳಿ. ನಮ್ ಪಾಲಿನ ಅತಿಥಿಗಳಂದ್ರೆ ಸಾಕ್ಷಾತ್ ಪರಮಾತ್ಮನ ಅವತಾರನೇ. ನೀವು ನಮ್ ಮನೆಗ್ ಬಂದಿದ್ದು ನಮ್ಮ ಅದೃಷ್ಟ. ಬನ್ನಿ, ಅಲ್ಲಿ ಬಾವಿ ಕಟ್ಟೆ ಹತ್ರ ಕೈಕಾಲು ತೊಳ್ಕೊಳ್ಳಿ. ನಾನು ನಿಮ್ಮ ಗಾಡಿ ಎತ್ತುಗಳಿಗೆ ಹುರುಳಿ ಹಾಕಿ ಬರ್ತೇನೆ. ತುಂಬಾ ದೊಡ್ಡ ಮನ್ಸು ನಿಮ್ದು. ಆಹಾ, ಎಷ್ಟು ದೊಡ್ಡ ಕುಂಬಳಕಾಯಿಗಳು! ಈ ಸಾರಿ ಕುಂಬಳಕಾಯಿಗೆ ಒಳ್ಳೆ ಬೆಲೆ ಇದೆ. ಈ ಗಾಡಿಲಿರೋ ಕುಂಬಳಕಾಯಿಗಳಿಗೆ 10,000ಕ್ಕಿಂತ ಕಡಿಮೆ ಬೆಲೆ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಒಳಗೆ ಹೋಗೋಣವೇ ಸ್ವಾಮಿ? ನನ್ನ ಹೆಂಡತಿ ಹತ್ರ ಹೇಳಿ ಒಳ್ಳೆ ಅಡಿಗೆ ಮಾಡಿಸ್ತೇನೆ. ಪುಷ್ಕಳವಾಗಿ ಉಂಡು ಚೆನ್ನಾಗಿ ನಿದ್ದೆ ಮಾಡಿ ನಾಳೆ ಬೆಳಿಗ್ಗೆ ಹೊರಡುವಿರಂತೆ. ಆಹಾ, ಎಂತ ಸಂಸ್ಕಾರವಂತರು ನೀವೆಲ್ಲ. ನಾನು ಎಷ್ಟೋ ಊರುಗಳಿಗೆ ಭೇಟಿ ನೀಡಿದ್ದೀನಿ, ಆದ್ರೆ ನಿಮ್ಮಂತೆ ಆತಿಥ್ಯ ನೀಡೋರನ್ನ ನೋಡಿರ್ಲಿಲ್ಲ. ಅದೆಲ್ಲ ಈ ಮಣ್ಣಿನ ಗುಣ. ನಮ್ಮ ತಾತನ ಕಾಲದಲ್ಲಿ ಅತಿಥಿಗಳಿಲ್ಲದೆ ಊಟನೇ ಮಾಡ್ತಿರ್ಲಿಲ್ವಂತೆ. ಊರೆಲ್ಲ ಹುಡುಕಿ ಯಾರಾದ್ರೂ ಹಸಿವಲ್ಲಿ ಇದ್ದಾರಾ ಅಂತ ನೋಡಿ ಅವರ ಹೊಟ್ಟೆ ತುಂಬಿದ ಮೇಲೇನೆ ಮನೆಯವರು ಊಟ ಮಾಡ್ತಾ ಇದ್ರಂತೆ. ಮತ್ತೆ ಯಜಮಾನ್ರೆ, ನೀವೇನ್ ಮಾಡ್ಕೊಂಡಿದ್ದೀರಿ? ನಮ್ದು ಒಂದಷ್ಟು ಜಮೀನಿದೆ. ನಾವು ಈ ಸಾರಿ ಕುಂಬಳಕಾಯಿನೇ ಬೆಳೆಸಿದ್ದೇವೆ. ಕುಂಬಳಕಾಯಿಗೆ ಈ ಸಾರಿ ಒಳ್ಳೆ ಬೆಲೆ ಇದೆ ಅಲ್ವಾ? ಹೌದೌದು, ಬೆಲೆನೂ ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿದೆ. ಬೆಳೆ ಚೆನ್ನಾಗಿದೆ ಅನ್ನೋದು ನಿಮ್ಮ ಗಾಡಿಲಿರೋ ಕುಂಬಳಕಾಯಿಗಳ ರಾಶಿ ನೋಡಿದಾಗ್ಲೇ ಗೊತ್ತಾಯ್ತು. ಊಟಕ್ಕೆ ಬನ್ನಿ ಇಬ್ರು. ಉಪ್ಪು ಖಾರ ಎಲ್ಲ ಸರಿಯಾಗಿದೆ ತಾನೆ? ಎಲ್ಲ ಅದ್ಭುತವಾಗಿದೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಅಡಿಗೆ ಮಾಡಿ ಹಾಕಿದ ಹಾಗಿದೆ. ಅಯ್ಯಯ್ಯೋ, ತುಂಬಾ ದೊಡ್ಡ ಮಾತು. ಅದ್ರಲ್ಲೇನಿದೆ, ಮನ್ಸಲ್ಲಿರೋದನ್ನ ಹೇಳಿದೆ. ನಾಳೆ ಬೆಳಿಗ್ಗೆ ಹೋಗುವಾಗ ಒಂದಷ್ಟು ಕುಂಬಳಕಾಯಿಗಳನ್ನು ಕೊಟ್ಟು ಹೋಗಬೇಕು ಇವರಿಗೆ. ತುಂಬಾ ಒಳ್ಳೆ ಮನುಷ್ಯರು ಇಬ್ರು. ಗಣಪಯ್ಯನವರೇ, ನೀವಿನ್ನು ಮಲಗಿ. ನೋಡಿ, ಅಲ್ಲಿ ಹಾಸಿಗೆ ಹಾಸಿದೆ. ಬೆಳಿಗ್ಗೆ ಆರಾಮವಾಗಿ ಎದ್ದು ಹೋಗುವಿರಂತೆ. ತುಂಬಾ ಉಪಕಾರವಾಯ್ತು. ಹಾಗೆಲ್ಲ ಪದೇ ಪದೇ ಹೇಳಬೇಡಿ, ನಂಗೆ ಮುಜುಗರ ಆಗ್ತದೆ. ಮರುದಿನ ಬೆಳಿಗ್ಗೆ ಗಣಪಯ್ಯನಿಗೆ ಎಚ್ಚರವಾಗುತ್ತದೆ. ಮುಖ ತೊಳೆಯಲೆಂದು ಬಾವಿಕಟ್ಟೆಯ ಹತ್ತಿರ ಬರುವನು. ಅಲ್ಲಿ ನಿಂತಿದ್ದ ತನ್ನ ಗಾಡಿಯಲ್ಲಿ 3/4 ಭಾಗದಷ್ಟು ಕುಂಬಳಕಾಯಿ ಇರುವುದಿಲ್ಲ.
ಶರಭಯ್ಯ, ಶರಭಯ್ಯ. ಶರಭಯ್ಯ, ಏನ್ ಶರಭಯ್ಯ, ತಮಾಷೆ ಮಾಡ್ತಾ ಇದ್ದೀರಾ? ನನ್ ಗಾಡಿಲಿರೋ ಕುಂಬಳಕಾಯಿ ತಂದು ಇಲ್ಲಿ ಯಾಕೆ ಹಾಕಿದ್ದೀರಿ? ತಮಾಷೆ ನಾನ್ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು. ನಿಮ್ ಗಾಡಿಲಿರೋ ಕುಂಬಳಕಾಯಿಗಳನ್ನ ನಾನ್ ಯಾಕೆ ಮುಟ್ಲಿ? ನಮ್ ಹೊಲದಲ್ಲಿ ಬೆಳೆದ ಕುಂಬಳಕಾಯಿಗಳೇ ಬೇಕಾದಷ್ಟಿವೆ. ಏನ್ ಶರಭಯ್ಯ ಇದು? ನೀವು ಹೀಗೂ ಮೋಸ ಮಾಡ್ಬೋದಾ? ಮಹಾ ಉಪಕಾರ ಮಾಡೋ ಹಾಗೆ ನಟಿಸಿ ನನ್ನ ಗಾಡಿಲಿರೋ ಕುಂಬಳಕಾಯಿಗಳನ್ನೆಲ್ಲ ಎತ್ತಿಡ್ಬಹುದಾ? ಏಯ್, ನಾಲೆಗೆ ಬಿಗಿ ಹಿಡಿದು ಮಾತಾಡು. ನನ್ ಮನೆ ಅನ್ನ ತಿಂದು ನನ್ಗೆ ಕಳ್ಳ ಅಂತೀಯ? ಅಯೋಗ್ಯ, ಈಗ್ಲೇ ಇಲ್ಲಿಂದ ತೊಲಗು, ಇಲ್ಲಾಂದ್ರೆ ಕೊಚ್ಚಿ ಬಿಸಾಕ್ತೀನಿ. ಶರಭಯ್ಯ, ನಾನು ಶ್ರಮದಿಂದ ಬೆಳೆದ ಕುಂಬಳಕಾಯಿಗಳವು, ದಯಮಾಡಿ ವಾಪಸ್ ಕೊಟ್ಟು ಬಿಡು. ನೀನು ಹೇಗಾದ್ರೂ ಬೆಳ್ಕೋ, ನಾನಂತೂ ನಿನ್ನ ಕುಂಬಳಕಾಯಿಗಳನ್ನ ನೋಡಿಲ್ಲ. ಈಗಿಂದೀಗ್ಲೇ ತೊಲಗು ಇಲ್ಲಿಂದ. ಖಾಲಿ ಕೈಯಲ್ಲಿ ವಾಪಸ್ ಹೇಗೆ ಹೋಗ್ಲಿ? ವರ್ಷ ಎಲ್ಲ ದುಡಿದಿದ್ದು ಕೈ ಬಿಟ್ಟೋಯ್ತು. ಸಂಭಾವಿತರು ಅಂತ ಅನ್ಕೊಂಡವರೇ ಮೋಸ ಮಾಡಿದ್ರು. ಗಣಪಯ್ಯ, ಯಾವ ಕಡೆ ಹೊರಟ್ರಿ? ಶಿವಪುರ ಮಂಡಿಗೆ ಅಂತ ಹೊರಟಿದ್ದೆ. ಆದರೆ ಸೀತಾಪುರದಲ್ಲಿ ಶರಭಯ್ಯ ಅನ್ನೋ ಮನುಷ್ಯ ಆತಿಥ್ಯ ಕೊಡೋ ನೆಪದಲ್ಲಿ ನನ್ನ ಕುಂಬಳಕಾಯಿ ಎಲ್ಲ ಕದ್ದು ಬಿಟ್ಟ. ನಾನು ಖಾಲಿ ಕೈ ಭಿಕಾರಿಯಾಗಿ ವಾಪಸ್ ಬರ್ತಾ ಇದ್ದೀನಿ. ಯೋಚನೆ ಮಾಡಬೇಡಿ ಗಣಪಯ್ಯ, ಆ ಶರಭಯ್ಯ ನಿಮ್ಮ ಕುಂಬಳಕಾಯಿ ಕದ್ದಿದ್ದೇ ಆದರೆ ನಿಮಗೆ ಖಂಡಿತ ವಾಪಸ್ ಕೊಡಿಸ್ತೇನೆ. ಸೀತಾಪುರ ಗ್ರಾಮ ಪ್ರಧಾನರು ನನ್ನ ಪರಿಚಯದವರು. ಓ, ಹೀಗೆಲ್ಲ ಆಯ್ತಾ? ಈಗ ಏನ್ ಮಾಡೋಣ ಅಂತೀಯ ಸೋಮು? ಮೊದಲು ಈ ಊರಿನ ದಾಸಯ್ಯ ಹಾಗೆ ಒಬ್ಬ ವೈದ್ಯರನ್ನ ಕರೆಸಿ ಸ್ವಲ್ಪ ಹೊತ್ತಲ್ಲಿ ಶರಭಯ್ಯನು ಬರ್ಲಿ, ಸತ್ಯ ಏನಂತ ಗೊತ್ತಾಗುತ್ತೆ. ಸರಿ, ಹಾಗೆ ಆಗ್ಲಿ. ಹಾ ಸರಿ, ನೀವು ಹೇಳ್ದ ಹಾಗೇನೆ ಮಾಡ್ತೇವೆ. ಏನ್ ಶರಭಯ್ಯ, ಈ ಗಣಪಯ್ಯನವರು ನೀವು ಇವರ ಕುಂಬಳಕಾಯಿ ಕದ್ದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಶುದ್ಧ ಸುಳ್ಳು ಬಾಲಯ್ಯನವರೇ. ಈ ಮನುಷ್ಯ ಆಶ್ರಯ ಕೇಳ್ಕೊಂಡು ನಮ್ಮ ಮನೆಗೆ ಬಂದ. ಏನೋ ಪಾಪ ಅಂತ ಆಶ್ರಯ ಕೊಟ್ಟೆ, ಈಗ ನನ್ನೇ ಕಳ್ಳ ಅಂತ ಇದ್ದಾನೆ. ಏನ್ ಗಣಪಯ್ಯ, ಶರಭಯ್ಯ ಹಿಂಗೆ ಹೇಳ್ತಾ ಇದ್ದಾರೆ? ನಮ್ಮ ದೇವರ ಸತ್ಯವಾಗ್ಲು ಶರಭಯ್ಯ ನನ್ನ ಕುಂಬಳಕಾಯಿಗಳನ್ನ ಕದ್ದಿದ್ದಾನೆ. ನಾವು ಬೆಳೆದ ಕುಂಬಳಕಾಯಿಗಳೇ ರಾಶಿಗಟ್ಲೆ ಇವೆ, ನನಗ್ಯಾಕೆ ಇವನ ಕುಂಬಳಕಾಯಿ? ಸರಿ ಶರಭಯ್ಯ, ನಿಮ್ಮ ಮಾತನ್ನ ನಂಬ್ತೀನಿ. ನಿಮ್ಮ ಮನೆಯಿಂದ ಒಂದು ಕುಂಬಳಕಾಯಿ ತರಿಸ್ತೇನೆ, ಆಯ್ತಾ? ಆಯ್ತು ಬಾಲಯ್ಯನವರೇ. ಧೂಮಣ್ಣ, ಶರಭಯ್ಯನ ಮನೆಯಿಂದ ಕುಂಬಳಕಾಯಿ ತೆಗೆದುಕೊಂಡು ಬಾ. ದಾಸಯ್ಯ, ಗಣಪಯ್ಯನ ಗಾಡಿಲಿರೋ ಕುಂಬಳಕಾಯಿಗೂ ಈ ಶರಭಯ್ಯನ ಮನೆಯಿಂದ ತಂದ ಕುಂಬಳಕಾಯಿಗೂ ವ್ಯತ್ಯಾಸ ಕಂಡುಹಿಡಿಯಕ್ಕಾಗತ್ತಾ? ನಾನು 4 ಮನೆ ಭಿಕ್ಷೆ ಎತ್ತಿ ಊಟ ಮಾಡೋನು, ಹಾಗಾಗಿ ಎಲ್ಲರ ಮನೆ ರುಚಿ ನೋಡಿ ಅಭ್ಯಾಸ ಇದೆ. ಆದ್ದರಿಂದ ಕುಂಬಳಕಾಯಿಯಲ್ಲಿ ವ್ಯತ್ಯಾಸ ಇದೆಯಾ ಅಂತ ಖಂಡಿತ ಕಂಡುಹಿಡಕ್ಕಾಗತ್ತೆ. ಆದ್ರೆ ರುಚಿ ನೋಡ್ಬೇಕು ಅಷ್ಟೇ. ಸರಿ, ಹಾಗಾದ್ರೆ ನೋಡು. ದಾಸಯ್ಯ, ದಾಸಯ್ಯ, ಏನಾಯ್ತು? ವೈದ್ಯರೇ, ದಯವಿಟ್ಟು ಪರೀಕ್ಷಿಸಿ. ಬಾಲಯ್ಯನವರೇ, ಈಗ ಇವನು ವಿಷಕುಷ್ಮಾಂಡು ಅನ್ನೋ ಒಂದು ಜಾತಿಯ ಕುಂಬಳಕಾಯಿ ತಿಂದಿದ್ದಾನೆ. ಸರಿಯಾದ ಸಮಯಕ್ಕೆ ನಾನಿಲ್ಲಿ ಇದ್ದಿದ್ರಿಂದ ಆಯ್ತು, ಇಲ್ದಿದ್ರೆ ಇವನನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ವಿಷ ಕೂಷ್ಮಾಂಡನ? ಅದನ್ನ ನಮ್ಮ ರಾಜ್ಯದಲ್ಲಿ ಬೆಳೆಯೋ ಹಾಗಿಲ್ವಲ್ಲ. ಕೋತ್ವಾಲರಿಗೆ ಗೊತ್ತಾದ್ರೆ ಕಠಿಣ ಶಿಕ್ಷೆ ಖಂಡಿತ. ಏನ್ ಶರಭಯ್ಯ, ನಿನಗೆ ಈ ವಿಷಯ ಗೊತ್ತಿಲ್ವಾ? ಧೂಮ, ಕೂಡಲೇ ಈ ವಿಚಾರನ ಕೋತ್ವಾಲರಿಗೆ ತಿಳಿಸಿ ಬಾ. ಬಾಲಯ್ಯನವರೇ, ಕ್ಷಮಿಸಿ ಕ್ಷಮಿಸಿ. ಆ ವಿಷಯದ ಕುಂಬಳಕಾಯಿ ನಂದಲ್ಲ, ಅದೆಲ್ಲ ಗಣಪಯ್ಯಂದೆ. ನನ್ ಮನೇಲಿರೋ ಕುಂಬಳಕಾಯಿ ಕೂಡ ಗಣಪಯ್ಯಂದೆ. ಏನೇ ಶಿಕ್ಷೆ ಕೊಡೋದಿದ್ರು ಅವನಿಗೆ ಕೊಡಿ, ನನ್ನನ್ನು ಬಿಟ್ಬಿಡಿ. ಶರಭಯ್ಯ, ಈಗ ಬಂದ್ಯ ದಾರಿಗೆ.
ಇನ್ನು ನಿನ್ನನ್ನು ಹೇಗ್ ಬಿಡಕ್ಕಾಗತ್ತೆ? ಗಣಪಯ್ಯನ ಕುಂಬಳಕಾಯಿ ಕದ್ದಿದ್ಯ ಅಂತ ಒಪ್ಕೊಂಡ್ಮೇಲೆ ಸತ್ಯ ಕಂಡಿಡಿಯೋಕೆ ಸೋಮು ಮಾಡಿದ ಉಪಾಯ ಇದು. ಈಗ ಗಣಪಯ್ಯನ ಕುಂಬಳಕಾಯಿಗಳನ್ನೆಲ್ಲ ಅವನಿಗೆ ವಾಪಸ್ ಕೊಡು. ಮೋಸ ಮಾಡಿದ್ದಕ್ಕೆ 500 ರೂಪಾಯಿ ಜುಲ್ಮಾನೆ ಕಟ್ಟು, ಗೊತ್ತಾಯ್ತಾ? ಗಣಪಯ್ಯ, ನಿಮ್ಮ ಕುಂಬಳಕಾಯಿ ನಿಮಗೆ ಸಿಕ್ತಲ್ವಾ? ಸಂತೋಷನಾ? ತುಂಬಾ ಧನ್ಯವಾದ ಸ್ವಾಮಿ. ಧನ್ಯವಾದ ನನಗಲ್ಲ, ಆ ಸೋಮುಗೆ ಹೇಳು.